ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಆ್ಯಕ್ಚುಲಿ 2-3 ದಿನದಿಂದ ವ್ಲಾಗ್ನ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಗೊತ್ತಾಗಿರ್ಬೋದು, ಕಮ್ಯುನಿಟಿ ಪೋಸ್ಟಲ್ಲೂ ಪೋಸ್ಟ್ ಮಾಡಿದ್ದೆ. ಮಕ್ಕಳದು ಎಕ್ಸಾಮ್ಸು, ಮಕ್ಕಳ ಎಕ್ಸಾಮ್ಸ್ ಆದರೂ ನಾನು ಇಷ್ಟೊಂದು ಬ್ಯುಸಿ ಆಗ್ತಿರ್ಲಿಲ್ಲ. ಬಟ್ ಕಂಟಿನ್ಯೂಸ್ ಎಕ್ಸಾಮ್ಸು, ಒಂದಿನೂ ಗ್ಯಾಪ್ ಇಲ್ಲ. ಒಂದೇ ಒಂದು ನೈಟಲ್ಲಿ ಪ್ರಿಪೇರ್ ಮಾಡಬೇಕು. ಚಿಕ್ಕವಳಿಗೂ ದೊಡ್ಡವಳಿಗೂ, ಪಾಪ ದೊಡ್ಡವಳು ಒಳ್ಳೆ ಓದ್ಕೋತಾಳೆ. ಬಟ್ ಆದರೂ ಏನಾದರೂ ಡೌಟ್ ಕ್ಲಾರಿಫಿಕೇಷನ್ನು ಅದು ಇದು ಏನಾದರೂ ಇರುತ್ತಲ್ವ, ಅದಕ್ಕೆ ನನಗೆ ಟೈಮ್ ಕೊಡೋಕ್ಕೆ ಆಗಲಿಲ್ಲ. ವೀಡಿಯೋನೂ ರೆಕಾರ್ಡ್ ಆಗಿತ್ತು ಆ್ಯಕ್ಚುಲಿ, ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ವಾಯ್ಸ್ ಓವರ್ ಕೊಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸೈಲೆನ್ಸ್ ಆಗಿರೋ ಪ್ಲೇಸು ಅದು ಇದು. ನಾನು ಯೂಶ್ವಲಿ 12 ಗಂಟೆ ಮೇಲೆ ವಾಯ್ಸ್ ಓವರ್ ಕೊಡ್ತೀನಿ, ಇಲ್ಲಾಂದರೆ ಬೆಳಗ್ಗೆ 5 o'clock ವಾಯ್ಸ್ ಓವರ್ ಕೊಡ್ತೀನಿ. ಮನೆ ಸ್ವಲ್ಪ ಸೈಲೆಂಟಾಗಿರುತ್ತೆ, ಇಲ್ಲಾಂದರೆ ಚಿಕ್ಕವಳು ಕಿರಿಸ್ತಾ ಇರ್ತಾಳೆ ಅಂತ. ಬಟ್ ಈ ಟೈಮಲ್ಲಿ ಏನಾಗ್ತಿತ್ತು ಅಂದರೆ 12 ಗಂಟೆ ಅಷ್ಟೊತ್ತಿಗೆ ನನ್ನ ಬಾಡಿ ಎಷ್ಟು ಸ್ಟ್ರೈನಾಗಿ ಹೋಗ್ತಿತ್ತು ಅಂದರೆ, ಬೆಡ್ ಸಿಕ್ಕಿದ್ರೆ ಸಾಕು ಲಿಟ್ರಲಿ ಮಲ್ಕೊಂಬಿಡೋಣ ಅನಿಸುತ್ತೆ. ಬೆಳಗ್ಗೆವರೆಗೂ ಎಚ್ಚರ ಆಗ್ತಿರ್ಲಿಲ್ಲ. ಹಿಂಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋ ಅಷ್ಟರಲ್ಲಿ ಇದು ಬೆಳಕಾಗಿ ಹೋಗ್ತಿತ್ತು, ಅಷ್ಟು ಸ್ಟ್ರೈನಾಗಿ ಹೋಗ್ತಿತ್ತು. ಆಮೇಲೆ ಇದೊಂದು ಟೈಮು, ಆಮೇಲೆ ಮಾರ್ಕ್ಸು ಎಲ್ಲ ಬಂದಾದಮೇಲೆ ರಿಗ್ರೆಟ್ ಆಗೋ ಬದಲು, ಅಯ್ಯೋ ಇನ್ನೂ ಸ್ವಲ್ಪ ಓದಿಸ್ಬೋದಿತ್ತು, ಈಗೇನೋ ಔಟ್ ಆಫ್ ಔಟ್ ಬರುತ್ತೆ ಅಂತಲ್ಲ, ಬರ್ಬೋದು, ಬರ್ದೇನೂ ಇರ್ಬೋದು. ಅಲ್ಲೇನು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಬಟ್ ನನಗೆ ನನ್ನ ಸೈಡಿಂದ ಎಫರ್ಟ್ ಎಷ್ಟು ಹಾಕಬೇಕು, ಮ್ಯಾಕ್ಸಿಮಮ್ ಅಷ್ಟು ಹಾಕಬೇಕು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ಅದು ಚಿಕ್ಕವಳಿಗೆ ಬೇಸಿಕ್ಸು, ಏಕೆಂದರೆ ಈಗ ಸೆಂಟೆನ್ಸ್ ಫಾರ್ಮೇಷನ್ ಗೊತ್ತಿಲ್ಲ, ವರ್ಡ್ಸು ಸ್ಪೆಲ್ಲಿಂಗ್ಸ್ ಗೊತ್ತಿಲ್ಲ. ಇದನ್ನೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳಿಗೆ ಬೇಸಿಕ್ಸ್ ಚೆನ್ನಾಗಿರಬೇಕು ಅಂತ. ಅದಕ್ಕೆ ಕೂರಿಸ್ಕೊಂಡು ನಿಧಾನಕ್ಕೆ ಎಲ್ಲನೂ ಹೇಳ್ತಾ ಇದ್ದೆ. ನನಗೆ ಯಾವಾಗ ಈ ವಾರ ಮುಗ್ದೋಗುತ್ತೋ, October 1 ಯಾವಾಗ ಬರುತ್ತೋ ಅನಿಸ್ಬಿಟ್ಟುತ್ತೆ. ನಾನು ನಮ್ಮ ಹಸ್ಬೆಂಡ್ಗೆ ಅದೇ ಹೇಳ್ತಾ ಇದ್ದೆ, ನಾನು ಬೆಳಗ್ಗೆ ಮಲ್ಕೊಂಡು ನೆಕ್ಸ್ಟ್ ಬೆಳಗ್ಗೆ ಎದ್ದೇಳಬೇಕು ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಈಗಲೂ ನಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಫುಲ್ಲು ಸ್ಟ್ರೇನು, ಏನಕ್ಕೂ ಇಂಟ್ರೆಸ್ಟ್ ಇಲ್ಲ. ಕೆಲ್ಸಕ್ಕೆ ಹೋಗು ಬಾ, ಮತ್ತು ಅಲ್ಲೇ ಅಲ್ವ ನನ್ನ ಮಕ್ಕಳು ಇರೋದು, ಅಲ್ಲೂ ಓದಿಸು, ಅಲ್ಲೂ ನನ್ನ ಮಕ್ಳಿಗೂ ಅಲ್ಲ, ಕಾಲೇಜ್ ಮಕ್ಳಿಗೂ ಓದಿಸು, ಇನ್ನು ಬೇರೆ ಕ್ಲಾಸ್ ಮಕ್ಳಿಗೂ ಓದಿಸು. ಈ ಎಕ್ಸಾಮ್ ಟೈಮ್ ಯಾಕನ ಬರುತ್ತೋ ಅನಿಸ್ಬಿಡ್ತು. ಎಲ್ಲ ಕ್ಲಾಸಸ್ಗೂ ಓದಿಸ್ಬೇಕು, ಇದೇ ಟೈಮಲ್ಲಿ ನನ್ನ ಮಕ್ಳಿಗೂ ಓದಿಸ್ಬೇಕು. ಅದು ನಮ್ಮದು ಕ್ವಶನ್ ಪೇಪರ್ ಮಾಡ್ಕೋಬೇಕು, ಕೀ ಆನ್ಸರ್ಸ್ ಮಾಡ್ಕೋಬೇಕು, ಮನೆಯಲ್ಲೂ ಕೆಲಸ ಮಾಡ್ಕೊಬಿಡ್ಬೇಕು. ಅದೇ ಟೈಮಲ್ಲಿ ಪುಣ್ಯ ಅಂತ ನಮ್ಮ ಅತ್ತೆ ಬಂದರು. ಬಟ್ ಹೆಂಗೆ ಬಂದರು ಹಂಗೆ 2 ದಿನಕ್ಕೆ ಹೊರಟೋದ್ರು. ಯಾಕೆ ಅಂದರೆ ಊರಲ್ಲಿ ಹಬ್ಬ ಇದೆ, ನಮ್ಮದು ಹಿರಿಯರ ಹಬ್ಬ ಮಾಡೋದು ನಾವು ದಸರಾ ಟೈಮಲ್ಲೇ. ಆಯುಧ ಪೂಜೆ ದಿನ ಹಿರಿಯರ ಹಬ್ಬ ಮಾಡ್ತೀವಿ ನಾವು. ಸ್ವೀಟ್ ಎಲ್ಲ ಮಾಡಿ, ಒಬ್ಬಟ್ಟು ಸ್ವೀಟ್ ಏನಾದ್ರು ಮಾಡಿ ಮಾಡ್ತಾಯಿರ್ತೀವಿ. ಅದಕ್ಕೆ ಹಿರಿಯರ ಹಬ್ಬ, ಮಾವನಿಗೆಲ್ಲ ಪೂಜೆ ಮಾಡಬೇಕಲ್ಲ. ನನಗೆ ಮಾವ ಇಲ್ಲ, ರೀಸೆಂಟ್ ಒಂದು 2-3 years ಬ್ಯಾಕೇನೆ ಎಕ್ಸ್ಪೈರ್ಡ್ ಆದರು. ಇನ್ನೊಂದು ದಿನ ಹೇಳ್ತೀನಿ ಅದರ ಸ್ಟೋರಿ. ಸೊ ಅವ್ರಿಗೆಲ್ಲ ಅದು ಹಿರಿಯರ ಹಬ್ಬ ಎಲ್ಲ ಮಾಡಬೇಕಲ್ಲ, ಮತ್ತು ನಮ್ಮ ಅತ್ತೆ ಮಾವನಿಗೆ ಅವ್ರಿಗೆಲ್ಲ ಹಿರಿಯರ ಹಬ್ಬ ಮಾಡಬೇಕು ಅಂತ, ಅದಕ್ಕೆಲ್ಲ ಅಲ್ಲಿ ಹೋಗ್ಬಿಟ್ಟು ಅತ್ತೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಮತ್ತು ಕಡಲೆಕಾಯಿ ಎಲ್ಲ ಕೀಳಬೇಕಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು. ಅದಕ್ಕೂ ಸ್ವಲ್ಪ ಎಲ್ಲ ನಮ್ಮ ಅತ್ತೆಗೆ ಸ್ವಲ್ಪ ಅನುಭವ ಇರುತ್ತೆ, ಅಲ್ಲೇ ಎಲ್ಲ ಮಾವನ ಜೊತೆ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ಜೊತೆಯಲ್ಲಿದ್ದರೆ ಬೆಸ್ಟು ಅಂತ. ನನಗಂತೂ ಈಗಲೂ ಅಷ್ಟೇ ಗೊತ್ತಾ, ಎಷ್ಟು ನಿದ್ದೆ ಬರ್ತಾಯಿದೆ ಅಂದರೆ, ಬಾಡಿ ಅಷ್ಟು ಸ್ಟ್ರೈನಾಗಿ ಹೋಗಿದೆ. ಆದರೂ ವಾಕಿಂಗೂ ಬಿಡ್ತಿಲ್ಲ ನನಗೆ ಅದೇನೋ ಏನಾದ್ರು ಅಂದ್ಕೊಂಡ್ಬಿಟ್ರೆ ಅಂತೂ ಕರೆಕ್ಟಾಗಿ ಗೊತ್ತಾ, 6:30 ಆಗಿದ ತಕ್ಷಣ ನಾನು ವಾಕಿಂಗ್ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಅಂತ 6:30 7 ಗಂಟೆಗೆ, ಅಂದರೆ ಫಸ್ಟೆಲ್ಲ 3/4 ಗಂಟೆ 1 hour ಹಂಗೆ ಮಾಡ್ತಿದ್ದೆ. ಈಗ ಟೈಮೇ ಸಾಲ್ತಾ ಇಲ್ಲ. ಒಂದು 1/2 hour ಬೇಗ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಮತ್ತು 7 ಗಂಟೆಯಿಂದ ಮತ್ತೆ ಟಿಫನ್ ಮಾಡು, ಬೆಳಗ್ಗೆನೂ ರಿವೈಸ್ ಮಾಡಿಸು, ರಾತ್ರಿನೂ ರಿವೈಸ್ ಮಾಡಿಸು. ಆಮೇಲೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ನಗಿಸ್ಕೊಂಡು ಮಾಡೋಷ್ಟರಲ್ಲಿ ಇಷ್ಟೊತ್ತು ಟೈಮ್ ಆಗೋಗುತ್ತೆ. ಸುಮ್ಮನೆ ಕೂತ್ಕೊಂಡು ಓದು ಮಾಡು ಅಂತ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರೆ 1 hour ಮುಗ್ದೋಗುತ್ತೆ. ಓದಿಸೋದೆಲ್ಲ 1 hour 2 hours ಎಲ್ಲ ಮುಗ್ದೋಗುತ್ತೆ. ಬಟ್ ಅವ್ರಿಗೆ, ನನ್ನ ಮಗಳಿಗೆ ಎಷ್ಟು ಸ್ಟ್ರಿಕ್ಟಾಗಿ ಹೇಳ್ತಾಳೋ, ಕುಯ್ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ನನಗೂ ಸ್ಟ್ರೆಸ್ಸು. ಅದಕ್ಕೆ ಅಂದರೆ ಅವ್ಳಿಗೊಂಥರ ಚಿಕ್ಕ ವಯಸ್ಸಲ್ಲೇ ಈ ಥರ ಆಗಿಬಿಟ್ರೆ ಬೆಳೀತಾ ಅವ್ರಿಗೂ ಓದೋದ್ರ ಬಗ್ಗೆ ಇಂಟ್ರೆಸ್ಟೇ ಬರೋಲ್ಲ. ಅದಕ್ಕೆ ನಾನು ಆದಷ್ಟು ಎಂಜಾಯ್ ಮಾಡಿಸ್ಕೊಂಡೆ ನಿಧಾನಕ್ಕೆ ಹಂಗೆ ಮಾಡ್ತಾಯಿರ್ತೀನಿ. ಮತ್ತು ಅತ್ತೆ ಬೇರೆ ಬಂದ್ರಲ್ಲ, ಅದಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಟೊಮೆಟೊ ಚಿತ್ರಾನ್ನ ಮಾಡಿದ್ದೆ. ಯಾಕೆಂದರೆ ಒಂದು ಹೊತ್ತು ಅಷ್ಟೇ, ರಾತ್ರಿ ಬಂದರು, ಸಂಜೆ ಬಂದರು. ಆಮೇಲೆ ಅವ್ರಿಗೇನು ಈಗ ನೋಡಿ ನಮ್ಮ ಮುಂದೆ ನೋಡ್ತಾ ಇರಿ, ಎಷ್ಟು ಫುಡ್ ಕಂಟ್ರೋಲು ಅಂದರೆ, ಇಷ್ಟೇಷ್ಟು ತಿಂತಾರೆ, 2 ಬಜ್ಜಿ ತಿಂತಾರೆ. ನಾನು ತಿನ್ನಲಿ ಚೆನ್ನಾಗಿ ಅಂತ ಮಾಡಾಕಿದ್ರೆ ಅವರು ನನಗೇನು ಬೇಡ, ಮುಂದೆ ನೋಡಿ ಆಯ್ತಾ, ಇವರೇ ನಮ್ಮತ್ತೆ, ನೋಡಿರ್ತೀರ ಎಷ್ಟೊಂದು ವ್ಲಾಗಲ್ಲೂ ನೋಡಿರ್ತೀರ ನೋಡಿ. 0 ಫಿಗರೂ ಅಲ್ಲ ನಮ್ಮತ್ತೆ, ನೆಗೆಟಿವ್ ಫಿಗರು. ಅಷ್ಟು ಫುಡ್ ಕಂಟ್ರೋಲು. ನಾನು ಅವ್ರನ್ನೇ ಎಷ್ಟು ಸತಿ ನೋಡ್ಕೊಂಡು ಇನ್ಸ್ಪಿರೇಷನ್ ತೊಗೋತಾ ಇರ್ತೀನಿ. ಇಲ್ಲಪ್ಪ ಫುಡ್ ಕಂಟ್ರೋಲ್ ಮಾಡಬೇಕು, ಬೇಡ ಅಂದರೆ ಬೇಡ. ಎಂಥ ಬಿರಿಯಾನಿ ಊಟ ಮಾಡಿದ್ದಾರೆ, ಒಂದು ಮುದ್ದೆ ತಿಂದ್ಬಿಟ್ಟಿದ್ದಾರೆ, ಅವ್ರ ಮುಂದೆ ಒಂದು ಬಿರಿಯಾನಿ ಇಟ್ರೂ ಬೇಡ, ಅವ್ರು ಅಷ್ಟು ಕಂಟ್ರೋಲ್
ಕಂಟ್ರೋಲ್ ಮೋಡು ಅಷ್ಟು ಇದು ಅಂತ. ಸೊ ಅದಕ್ಕೆ ಹೇಳ್ತಾ ಇರ್ತೀನಿ ಯಾವಾಗಲೂ ನನ್ನ ವ್ಲಾಗ 100 ವರ್ಷ ಗ್ಯಾರಂಟಿ. ಯಾಕೆಂದರೆ ಬಾಯಿ ಕಟ್ಟಿದವರು ಅಷ್ಟೇ, ಮಾತೂ ಅಷ್ಟೇ ಲಿಮಿಟೆಡ್ಡು. ಅದಕ್ಕೆ ಮಾತೂ ಕರೆಕ್ಟಾಗಿ ಆಡ್ತಾರೆ, ಊಟನೂ ಕರೆಕ್ಟಾಗಿ ಮಾಡ್ತಾರೆ, ಅದಕ್ಕೆ 100 ವರ್ಷ ಬದುಕ್ತಾರೆ ಅಂತ ಅದನ್ನೇ ಹೇಳ್ತಾ ಇದ್ದೆ ನಾನು. ಆಮೇಲೆ ನೆಕ್ಸ್ಟ್ ಇಲ್ಲಿ ಚಿತ್ರಾನ್ನಕ್ಕೆಲ್ಲ ರೆಡಿಯಾಗಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಬಜ್ಜಿ ಮೆಣಸಿನ್ಕಾಯಿ ಮಾಡೋಣ ಅಂತ ತಂದಿದ್ದೆ, 2 ದಿನ ಆಯಿತು ತಂದು. ನಮ್ಮ ಹಸ್ಬೆಂಡ್ಗೆ ಬೇಡ, ಸ್ವಲ್ಪ ಹೀಟ್ ಆದಂಗೆ ಆಗೋಗಿದೆ, ಮೆಣಸಿನ್ಕಾಯ್ದು ಬೇಡ ಬೇಡ ಅಂತಿದ್ರು. ಸರಿ ಈಗ ಹೆಂಗಿದ್ರು ಸ್ವಲ್ಪ ಅವ್ರಿಗೂ ಹೀಟೆಲ್ಲ ಕಡಿಮೆ ಆಗೋಗಿತ್ತು ಅಂದ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಬಜ್ಜಿನೂ ಮಾಡೋಣ ಅಂತ. ತುಂಬ ಚೆನ್ನಾಗಿ ಬಂದಿತ್ತು ಗೊತ್ತಾ. ಏನೇ ಮ್ಯಾಟ್ರ್ ಆಗುತ್ತೆ ಗೊತ್ತಾ ಈ ಬಜ್ಜಿ ಮೆಣಸಿನ್ಕಾಯಿ ಮಾಡಬೇಕಾದ್ರೆ, ಫಸ್ಟು ಫ್ರೆಶ್ಶಾಗಿರೋ ಕಡಲೆ ಹಿಟ್ಟನ್ನ ತೊಗೋಬೇಕು. ಆಮೇಲೆ ಓಂಕಾಳು, ಜೀರಿಗೆ ಇದನ್ನೆಲ್ಲ ಹಾಕಿದ್ರೆ ಸ್ವಲ್ಪ ಕೈಯಲ್ಲೆಲ್ಲ ರಬ್ ಮಾಡಿಬಿಟ್ಟು ಸೋಡಾ ಫ್ರೆಶ್ಶಾಗಿರೋದು ಹಾಕಿದ್ರೆ ಮಾತ್ರ ಟೇಸ್ಟ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿತ್ತು. ಉಪ್ಪು ಹುಳಿ ಖಾರ ಎಲ್ಲ ಹುಳಿ ಏನಿಲ್ಲ, ಖಾರ ಉಪ್ಪು ಅದೆಲ್ಲ ಹಾಕಿದ್ಮೇಲೆ ಟೇಸ್ಟ್ ಅಂತೂ ಆಸಮಾಗಿ ಬಂದಿತ್ತು. ಅದನ್ನೇ ಸ್ವಲ್ಪ ಪಟ ಅಂತ ಬೀಟ್ ಮಾಡಿಕೊಂಡು ಒಂದು ಕಡೆ ಚಿತ್ರಾನ್ನದ ಗೊಜ್ಜು, ಇನ್ನೊಂದು ಕಡೆ ಏನದು ಎಣ್ಣೆನೂ ಇಟ್ಟಿದ್ದೀನಿ ಕಾಯೋಕ್ಕೆ. ನೆಕ್ಸ್ಟ್ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರಿಯೋದಷ್ಟೇ. ನಮ್ಮ ಅತ್ತೆ ಸ್ವಲ್ಪ ಇವಳ್ದು ತಲೆಯೆಲ್ಲ ಬಾಚ್ತಾಯಿದ್ದು ದೊಡ್ಡವಳಿಗೆ. ಎಷ್ಟೋ ಹೆಲ್ಪ್ ಆಗುತ್ತೆ. ನಾನು ಆದಷ್ಟು ಕೆಲಸ ಕೊಡಲ್ಲ, 99% ನನ್ನ ಅತ್ತೆಗೆ ಏನೂ ಕೆಲಸ ಕೊಡಲ್ಲ. ಬಟ್ 1% ಏನು ಆ ಥರ ಹೊರಗಡೆ ಸ್ವಲ್ಪ ನಾನು ಕ್ಲೀನ್ ಮಾಡೋದು, ಇವ್ರ ಮಕ್ಕಳಿಗೆ ಸ್ವಲ್ಪ ತಲೆ ಬಚ್ಚೋದು, ಬಟ್ಟೆ ಮಡ್ಚೋದು, ಇಂಥದ್ದೆಲ್ಲ ಸಣ್ಣ ಪುಟ್ಟ ಏನು ಅದು ನನಗೆ ದೊಡ್ಡದೇನೆ ಪಾಪ, ಅವ್ರ ವಯಸ್ಸಿಗೆ ಅಷ್ಟು ಮಾಡೋದೇನೆ ಹೆಚ್ಚು. ಅಷ್ಟು ಮಾಡಿಕೊಟ್ರು ನನಗಂತೂ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಬಾಡಿ ನೀವು ನಂಬಲ್ಲ. ನಿಮಗೆ ಅನಿಸಿರುತ್ತೆ ಕಂಟಿನ್ಯೂಸ್ ಕೆಲಸ ಆಗಿಬಿಟ್ರೆ ಅಂತೂ ನಮಗೆ ಬೆಡ್ ಸಿಕ್ಕರೆ ಸಾಕ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ಪಟ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈಗ ಮಾಡಬೇಕಾಗಿದ್ರೂ, ಈಗ ಈ ಅಡುಗೆ ಮಾಡಬೇಕಾಗಿದ್ರು ಮಕ್ಕಳಿಗೆ ಎಕ್ಸಾಮ್ಸು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಾಡೋಣ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಅವಳಿಗೂ ಬ್ರೇಕ್ ಕೊಟ್ಟಂಗೆ ಆಗುತ್ತೆ. ಹಾಗೆ ನಮ್ಮ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು, ನಾನು ಓದಿಸ್ತಾ ಇರ್ತೀನಿ ಹೋಗಿ ಅಡುಗೆ ಮಾಡು ಅಂತ. ಒಂದು ಅರ್ಧ ಗಂಟೆಲಿ ಎಲ್ಲ ಪಟ ಮಾಡಿಬಿಟ್ಟು ಈಗ ಎಲ್ರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀನಿ. ಸೊ ಎಷ್ಟೋ ಸರಿ ಈ ಥರನೇ ಅಲ್ವಾ, ಎಷ್ಟು ಬ್ಯುಸಿ ಲೈಫ್ ಅನಿಸ್ಬಿಡುತ್ತೆ. ಆಮೇಲೆ ಇನ್ನು ಫಿಸಿಕಲಿ ಸ್ಟ್ರೇನ್ ಆದರೂ ಪರವಾಗಿಲ್ಲ, ಮೆಂಟಲಿ ಸ್ಟ್ರೇನ್ ಆಗಿಬಿಟ್ರೆ ಅಂತೂ ತುಂಬಾ ಟಫು. ಈಗ ನನಗೆ ಫಿಸಿಕಲ್ ಸ್ಟ್ರೇನ್ ಎಷ್ಟೇ ಆಗಿದ್ರೂ ಕೂಡ ನನಗೇನೋ ಫುಲ್ ತುಂಬ ಸುಸ್ತಾಗ್ತಾಯಿದೆ ಅಂತ ಅನಿಸ್ತಾ ಇಲ್ಲ. ಬಟ್ ಮೆಂಟಲಿ ಸ್ಟ್ರೇನ್ ಆಗಿಬಿಟ್ರೆ ಅಂತೂ ಒಂದು ಹೊತ್ತು ಕಳೆಯೋದೇ ತುಂಬಾ ಬೇಜಾರಾಗೋಗಿರುತ್ತೆ. ಅಂದರೆ ಕೆಲವು ಸತಿ ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ಏನೋ ಒಂದು ಅಂದ್ಕೊಂಡಿರ್ತೀವಿ, ಅದು ಯಾವುದು ಕೆಲವು ಸತಿ ಅಂತೂ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾನೆ ಇರುತ್ತೆ, ಹೊಡೆತ ಮೇಲೆ ಹೊಡೆತ ಬೀಳ್ತಾನೆ ಇರುತ್ತೆ. ಆ ರೀತಿ ಸಿಚುವೇಶನ್ಸ್ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಫಸ್ಟು ನಮಗೆ ಪೇಷನ್ಸ್ ಇರಬೇಕು. ನಮಗೆ ಅದು ಅಂತಲ್ಲ, ನಾವು ಅಂದ್ಕೊಂಡಿದ್ದು ಆಗದೇ ಇರಲಿ ಅದೆಲ್ಲ ಸೆಕೆಂಡ್ರಿ. ಬಟ್ ಏನೇ ಆದರೂ ಲೈಫ್ನ ಕರೆಕ್ಟಾಗಿ ಬ್ಯಾಲೆನ್ಸ್ಡಾಗಿ ನಡ್ಸ್ಕೊಂಡು ಹೋಗಬೇಕು ಅಂದರೆ ಪೇಷನ್ಸ್ ಇರಬೇಕು. ಏನೋ ಒಂದು ದುಡುಕು ಮಾಡ್ತಾಳ್ಬಿಡ್ತೀವಿ, ಆಮೇಲೆ ರಿಗ್ರೆಟ್ ಮಾಡ್ಕೋತೀವಿ, ಆಮೇಲೆ ದಬ ಅಂತ ಕೆಲಸ ಮಾಡಿಬಿಡೋದು, ಸುಸ್ತು ಮಾಡ್ಕೊಳ್ಳೋದು. ಏನೋ ಒಂದು ಪೇಷನ್ಸ್ ಇಲ್ಲ ಅಂದರೆ ಪ್ಲ್ಯಾನ್ ಇಲ್ಲ, ತಲೆ ಸರಿಯಾಗಿ ಓಡಲ್ಲ, ಬಾಡಿನೂ ಸರಿಯಾಗಿ ಓಡಲ್ಲ, ಏನೋ ಒಂದು ಟೆನ್ಷನ್ ಮಾಡ್ಕೋತಾ ಇರ್ತೀವಿ. ಸೊ ನಾವು ಎಷ್ಟು ಪೇಷನ್ಸಿಂದ ಹ್ಯಾಂಡ್ಲ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಆದಷ್ಟು ನಗಬೇಕು. ಅಂಥ ಸಿಚುವೇಶನ್ಸ್ ಎಲ್ರಿಗೂ ಬರುತ್ತಪ್ಪ. ನಾವೇನು ಅನ್ಕೋತೀವಿ ನಮಗೆ ಪ್ರಾಬ್ಲಮ್ಸು, ನಮ್ಮ ಲೈಫಲ್ಲೇ ಇದು ಅಂತ. ಬಟ್ ನಾನು ಯಾವಾಗಲೂ ತಲೆಯಲ್ಲಿ ಓಡ್ತಾನೇ ಇರುತ್ತೆ, ಇಲ್ಲ ನನ್ನ ಥರನೇ ಎಲ್ಲ ವರ್ಕಿಂಗ್ ವುಮೆನ್ಸು, ಹೌಸ್ ವೈಫ್ಸ್ಗಳು, ಜೆಂಟ್ಸ್ ಇರ್ಬೋದು, ಏನು ಅವ್ರವ್ರದ್ದೇ ಪ್ರಾಬ್ಲಮ್ಸು, ಡೈಲಿ ಬೇಸಿಸಲ್ಲಿ ಅವ್ರವ್ರಿಗೆ ಚಾಲೆಂಜಸ್ ಇರುತ್ತೆ. ಅದನ್ನು ಅವ್ರು ಟ್ಯಾಕಲ್ ಮಾಡ್ತಾನೆ ಇರ್ತಾರೆ. ನಮ್ಗನ್ಸಿದೆ ನಮ್ಮದೇ ಪ್ರಾಬ್ಲಮ್ ದೊಡ್ಡದು ಅಂತ. ಸೊ ಬೇರೆಯವ್ರದ್ದು ಇನ್ನೂ ದೊಡ್ಡದಿರುತ್ತೆ ಆಯಿತಾ. ಎಲ್ರಿಗೂ ಅವ್ರವ್ರದ್ದು ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಅವ್ರ ಲೈಫ್ ಅವರೇ ಬೆಸ್ಟಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ. ಈಗ ನಾನು ಬಂದು ನಿಮ್ಮ ಲೈಫ್ನ ಲೀಡ್ ಮಾಡೋಕ್ಕೆ ಬರೋಲ್ಲ, ನೀವು ಬಂದು ನನ್ನ ಲೈಫ್ನ ಲೀಡ್ ಮಾಡೋಕ್ಕೆ ಬರೋಲ್ಲ. ಯಾಕೆಂದರೆ ನಮ್ಮ ಲೈಫ್ಗೆ ನಾವು ಒಗ್ಗೋಗಿದ್ದೀವಿ. ಈ ಲೈಫ್ ಸ್ಟೈಲ್, ಈ ಬ್ಯುಸಿ ಲೈಫ್ ಸ್ಟೈಲ್ಗೆ ನೀವು ನಿಮ್ಮ ಮನೇಲಿ ಹೆಂಗೆ ಹ್ಯಾಂಡ್ಲ್ ಮಾಡ್ತಿದ್ದೀರೋ ಅದು ಬೆಸ್ಟ್. ಅದು ನೀವು ಯಾವುದ್ರ ಜೊತೆನೂ ಕಂಪೇರ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅಂದ್ಕೊಂಡಂಗೆ ಏನೂ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪೇಷನ್ಸಿಂದ ಇದ್ದು ಅಂದರೆ ಲೈಫ್ನ ಲೀಡ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಬಂದು ಏನಾದರೂ ಆಗ್ತಾಯಿಲ್ಲ ಅಂದರೆ ನಾವೇನು ಮಾಡ್ಬಿಡ್ತೀವಿ ಅಂದರೆ ಏನಾದರೂ ದುಡ್ಕೋದು, ಏನೋ ಒಂದು ಪಟ್ಟಂತ ಡಿಸಿಷನ್ ತೊಗೊಂಡ್ಬಿಡೋದು, ಏನೋ ಒಂದು ಮಾತು ಬಿಟ್ಬಿಡೋದು, ಜಗಳ ಆಡ್ಬಿಡೋದು, ಏನೋ ಒಂದು ರಿಲೇಷನ್ಶಿಪ್ ಬ್ರೇಕ್ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಬ್ಯಾಡ್ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬಾರ್ದು. ಅದೊಂದು ಟೈಮು ಅಷ್ಟೇ. ಆ ಟೈಮ್ ಪಾಸ್ ಆದರೆ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸೊ ಟೈಮ್ ಪಾಸ್ ಆಗಿದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಆ ಪೇಷನ್ಸಿಂದ ನಾವಿದ್ದರೆ ಎಲ್ಲ ಸರಿ ಹೋಗುತ್ತೆ. ದುಡುಕಿ ಏನೋ ಒಂದು ಮಾಡ್ಕೊಳಕ್ಕೆ ಹೋಗಬಾರ್ದು. ಅದೇನೋ ಕೋಪದಲ್ಲಿ ಕೂತ್ಕೊಂಡಿರೋ ಮೂಗು ಮತ್ತೆ ಶಾಂತ ಆದಮೇಲೆ ಬರಲ್ಲ ಅಂತ ಹೇಳ್ತಲ್ಲ, ಅದಕ್ಕೆ ಅದು ಏನೇ ಇರಲಿ ಸ್ವಲ್ಪ ಪೇಷನ್ಸಿಂದ ಇರಬೇಕು. ನಾಲ್ಗೆನ ಕಂಟ್ರೋಲ್ ಮಾಡ್ಕೋಬೇಕು, ಮಾತಾಡೋಕ್ಕೆ ಹೋಗಬಾರ್ದು ದುಡುಕಿ. ಏನಾದರೂ ಒಂದು ನಿಮಗೆ ತುಂಬ ನೋವಾಗ್ತಿದೆ ಅಂದರೆ ನಿಧಾನಕ್ಕೆ ಹೇಳಬೇಕೆ ಹೊರತು ಆ ಕೋಪದಲ್ಲಿ, ಫ್ರಸ್ಟ್ರೇಷನಲ್ಲಿ, ಬೇಜಾರಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗ್ತೀವಿ. ಮತ್ತು ಅದೆಲ್ಲ ಸಾಲ್ವ್ ಮಾಡಾದ್ಮೇಲೆ
ನಾವು ಮಾತಾಡಿದ ಮಾತು ಮತ್ತೆ ತೊಗೊಳಕ್ಕಾಗಲ್ಲ. ಸೊ ಅದಕ್ಕೇ ಯಾವಾಗಲೂ ಬ್ಯಾಡ್ ಡಿಸಿಷನ್ಸ್ ಏನಾದರೂ ಒಂದು ತೊಗೊಳಕ್ಕೆ ಹೋಗಬಾರ್ದು. ಥರ್ಡ್ ಏನು ಪಾಯಿಂಟ್ ಗೊತ್ತಾ, ಎಂಥ ಪ್ರಾಬ್ಲಮ್ಮೇ ಆಗಿರಲಿ ಸೊಲ್ಯೂಷನ್ ಅನ್ನೋದು ಇರುತ್ತೆ. ಅದು ಸೊಲ್ಯೂಷನ್ ಅನ್ನೋದು ಟೈಮ್ ಜೊತೆ ನಮಗೆ ಸಿಗುತ್ತೆ. ಕೆಲವುದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ, ನಮ್ಮ ಪೇಷನ್ಸ್ನ ತುಂಬ ಟೆಸ್ಟ್ ಮಾಡುತ್ತೆ. ಕೆಲವು ಪಟ್ಟಂಥ ಸೊಲ್ಯೂಷನ್ ಸಿಕ್ಬಿಡುತ್ತೆ. ನಮಗೆ ಯಾವುದು ಪೇಷನ್ಸಿಂದ ಕಾಯಬೇಕು ಅಂತ ಅದೇ ನಮಗೆ ಚಾಲೆಂಜು. ಸೊ ಟೈಮ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಎಷ್ಟೋ ಸರಿ ನಮ್ಮ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿರಲ್ಲ. ಅಂಥ ಟೈಮಲ್ಲಿ ಸರೆಂಡರ್ ಆಗೋದು ಬೆಸ್ಟು. ಸರೆಂಡರ್ ಅಂದರೆ ಹೆಂಗೆ ಹೋಗ್ತಾ ಇದೆಯೋ ಹೋಗಲಿ, ಈಗ ನಿಮಗೇನೋ ಇಷ್ಟ ಇಲ್ಲ, ಈಗೇನೋ ಥರದ್ದು ಇಷ್ಟ ಇಲ್ಲ, ಅಥವಾ ನೀವೇನೋ ಅಂದ್ಕೊಂಡಿರ್ತೀವಿ, ಅದಾಗಲ್ಲ. ಸೊ ನಿಮ್ಮ ಕಂಟ್ರೋಲಲ್ಲಿಲ್ಲ, ನಿಮ್ಮ ಹಸ್ಬೆಂಡ್ ಡಿಸಿಷನ್ ತೊಗೋತಿದ್ದಾರೆ, ಅಥವಾ ನಿಮ್ಮ ಮನೇಲಿ ಇನ್ಯಾರೋ ಡಿಸಿಷನ್ ತೊಗೋತಿದ್ದಾರೆ ನಿಮ್ಮ ಲೈಫಲ್ಲಿ ಅಂದರೆ ತುಂಬ ಜಗಳ ಮಾಡಿಕೊಂಡು ಕ್ಲಾಶಸ್ ಮಾಡಿಕೊಂಡು ಈಗ ನಿಮ್ಮ ಡಿಸಿಷನಲ್ಲಿ ಆಗ್ತಾ ಇಲ್ಲ, ನೀವು ಅಂದ್ಕೊಂಡಂಗೆ ಅಲ್ಲಿ ಆಗ್ತಿಲ್ಲ ಅಂದರೆ ಜಸ್ಟ್ ಸರೆಂಡರ್ ಅಂದರೆ ಹೆಂಗೆ ಹೋಗ್ತಾ ಇದೆಯೋ ಅದ್ರ ಪ್ರಕಾರ ಹೋಗ್ಬಿಡಿ, ಸೈಲೆಂಟ್ ಆಗಿಬಿಡಿ. ನಿಮ್ಮ ಕರ್ತವ್ಯ ಏನಿದೋ ಅದನ್ನು ಕರೆಕ್ಟಾಗಿ ಮಾಡ್ತಾಯಿರಿ. ಅಡುಗೆ ಮಾಡಿ, ಮನೆ ಕ್ಲೀನ್ ಮಾಡಿ, ಮಕ್ಳಿಗೆ ಓದಿಸಿ, ನಿಮ್ದು ಏನೇ ಎಫೆಕ್ಟ್ ಆದರೂ ಮಕ್ಕಳ ಮೇಲೆ ತೋರಿಸ್ಬೇಡಿ. ನೀವು ಸ್ವಲ್ಪ ಕಷ್ಟನೇ, ಹೇಳೋದು ಈಸಿ, ಮಾಡೋದು ಕಷ್ಟ ಅಂತ ಹೇಳ್ತೀವಿ, ಬಟ್ ಕಾಮಾಗಿರೋದು ಕಲ್ತ್ಕೋಬೇಕು ಆ ಟೈಮಲ್ಲೇ. ಎಷ್ಟು ಡೈಲಿ ಬೇಸಿಸ್ ಮೇಲೇ ಕ್ಲಾಶಸ್ ಆಗ್ತಾ ಇರುತ್ತೆ. ಅವರೊಂದು ಹೇಳೋದು, ಮಿಸ್ಕಮ್ಯುನಿಕೇಷನು, ಮಿಸ್ಅಗ್ರಿಮೆಂಟು, ಅಂದರೆ ಏನೋ ಅವರೊಂದು ಹೇಳ್ತಾರೆ, ನಾವೊಂದು ಹೇಳ್ತೀವಿ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಅಂಥ ಟೈಮಲ್ಲೇ ನಾವು ಹೇಗೆ ಕಾಮಾಗಿರಬೇಕು, ಈಗ ನಾವು ಹೇಳಿದ್ದು ಆಗ್ತಾಯಿಲ್ಲ ಅಂದರೆ ಅದೇ ಸರೆಂಡರ್ ಆಗಿಬಿಟ್ಟು ಡೈಲಿ ನಡೆಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ಬಂದು ಕೊಡ್ಬೋದು, ಏನಾದರೂ ಅಡ್ವೈಸ್ ಏನಾದರೂ ಕೊಡ್ಬೋದು. ಈ ಥರ ಅಲ್ಲ, ಈ ಥರ ಏನೋ ಒಂದು ಫೈನಾನ್ಷಿಯಲ್ ಇರ್ಬೋದು, ಎಜುಕೇಷನ್ದೇ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು, ಪ್ರಾಪರ್ಟಿ ಬಗ್ಗೆ ಇರ್ಬೋದು, ಏನಾದರೂ ಇರ್ಬೋದು, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಯಾವುದ್ರ ಬಗ್ಗೆ ನಾನು ಅಡ್ವೈಸ್ ಕೊಡ್ಬೋದು. ಬಟ್ ಆ ಅಡ್ವೈಸ್ ತೊಗೊಳ್ಳೇಬೇಕು ಅವರು ಅಂತ ಏನಿಲ್ಲ. ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಯೋಚನೆ ಮಾಡ್ತೀವಿ. ಅವ್ರದ್ದು ರಾಂಗು ನಮ್ದು ರೈಟು ಅಂತ ಹೇಳಕ್ಕೆ ಬರಲ್ಲ, ಹಾಗೆ ನಮ್ದು ರೈಟು ಅವ್ರದ್ದು ರಾಂಗು ಅಂತ ಹೇಳಕ್ಕೆ ಬರಲ್ಲ. ಸೊ ಆ ಥರನೇ ಏನೋ ಒಂದು ಕಾನ್ಫ್ಲಿಕ್ಟ್ಸ್ ಆಗ್ತಾಯಿದ್ರು ಕೂಡ ಲೈಫ್ ಮಸ್ಟ್ ಗೋ ಆನ್ ಅಂತ ಹೇಳ್ತಾವಲ್ಲ, ದ ಗೇಮ್ ಮಸ್ಟ್ ಗೋ ಅಂತಾರ, ಅದೇ ಥರ ಲೈಫ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟು ನಾನು ಯಾವಾಗಲೂ ಹೇಳ್ದಂಗೆ ಈ ಥರ ಚಾಲೆಂಜಸ್ ಬಂದ್ರೇ ನಮಗೆ ಸ್ಟ್ರೆಂತು. ನಮ್ಮನ್ನು ಸ್ಟ್ರಾಂಗ್ ಮಾಡೋದೇ ಇಂಥ ಚಾಲೆಂಜಸ್ಗಳು. ನನ್ನ ಅನುಭವದ ಮಾತುಗಳಿದು. ಲೈಫ್ ಅಂತೂ ಇಷ್ಟು ಈಸಿಯಾಗಿರಲೇ ಇಲ್ಲ, ಈಗಲೂ ಇಲ್ಲ. ಈಗ ನೋಡಿ, ನಾನು ಡೈಲಿ ಬೇಸಿಸ್ ಮೇಲೆ ಎಷ್ಟು ಫಿಸಿಕಲ್ ಸ್ಟ್ರೇನ್ ಆಗ್ತಾಯಿದೆ, ಹಿಂದೆನೂ ಅಷ್ಟೇ ಎಷ್ಟು ಮೆಂಟಲ್ ಸ್ಟ್ರೇನ್ ಅಂದರೆ ನಾನು ತುಂಬ ಕುಗ್ಗೋಗಿದ್ದೆ. ಲೈಫ್ ಲೀಡ್ ಮಾಡೋಕ್ಕೆ ನನಗೆ ಅಷ್ಟು ಒಂದೊಂದು ಹೊತ್ತು ಒಂದೊಂದು ಗಂಟೆ ಕಳಿಬೇಕು ಅಂದರೂ ಅಷ್ಟು ಕಷ್ಟ ಆಗ್ತಿತ್ತು. ಎಷ್ಟೊಂದು ಟಫ್ ಡೇಸ್ ಇದೆ ನನ್ನ ಲೈಫಲ್ಲಿ. ಬಟ್ ಆ ಡೇಸ್ನ ನೆನೆಸ್ಕೊಂಡ್ರೆ ಅದೇ ನನ್ನನ್ನು ಸ್ಟ್ರಾಂಗ್ ಮಾಡಿದ್ದು, ಅದೇ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟ್ರಾಂಗ್ ಮಾಡಿದ್ದು. ಸೊ ನಮಗೆ ಕಷ್ಟಗಳು ಬರಬೇಕು, ಕಷ್ಟಗಳು ಬಂದಾಗಲೇ ನಾವು ನಮ್ಮ ಸ್ಟ್ರೆಂತ್ ಏನು ಅಂತ ಗೊತ್ತಾಗೋದು. ನೆಕ್ಸ್ಟು ಎಷ್ಟೋ ಸರಿ ಬ್ರೇಕೌಟ್ ಆಗಿಬಿಡ್ಬೇಕು, ಯಾಕಂದರೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮನಸ್ಸು ಭಾರ ಅನಿಸ್ತಾ ಇರುತ್ತೆ. ನಿಮ್ಗೆ ಅಳಬೇಕಾ, ನಿಮ್ಗೆ ಯಾರಿಗಾರು ತುಂಬ ಇಷ್ಟ, ನಮ್ಮನ್ನು ಅರ್ಥ ಮಾಡ್ಕೋತಾರೆ, ನಾವೇನಾದ್ರು ಹೇಳಿರೋದನ್ನು ಯಾರಿಗೂ ಹೇಳಲ್ಲ, ನಮ್ಮ ಫೀಲಿಂಗ್ಸ್ನ ಎಲ್ಲೂ ಅವಹೇಳನೆ ಮಾಡಲ್ಲ. ಅಂದರೆ ನಮ್ಮ ಹತ್ರ ಚೆನ್ನಾಗಿರ್ತಾರೆ, ಹೋಗ್ಬಿಟ್ಟು ಹಿಂದೆನೇ ನಮ್ಮ ಬಗ್ಗೆ ಎಲ್ಲ ಆಡಿಕೊಂಡು ನಗಾಡ್ತಿರ್ತಾರೆ. ಅವ್ರನ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಯಾರು ಜೆನ್ಯೂನು, ನಮಗೆ ಶ್ರೇಯೋಭಿಲಾಷಿ ಯಾರು ಅಂತ ಕರೆಕ್ಟಾಗಿ ತಿಳ್ಕೊಂಡು ಅವ್ರ ಹತ್ರ ಬೇಕಾದ್ರೆ ಹೋಗ್ಬಿಟ್ಟು ಮನ್ಸಾರ ಹತ್ಬಿಡ್ಬೋದು. ಯಾಕೆಂದರೆ ನಾನು ಸೈಕಾಲಜಿಯಲ್ಲಿ ಓದಿದ್ದೀನಿ, ತುಂಬ ದಿನ ಹತ್ತಿಲ್ಲ, ಎಮೋಷನ್ಸ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅಂದರೆ ಅವರು ಡಿಪ್ರೆಷನ್ಗೆ ಹೋಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಅಳೋದು ವೀಕ್ನೆಸ್ ಅಲ್ಲ, ಬಟ್ ಎಲ್ಲರ ಮುಂದೆ ಅಳೋದು ಅದೊಂಥರ ಸಿಂಪತಿ ಗೇನಿಂಗ್ ಥರ, ಅದು ವ್ಯಾಲ್ಯೂ ಇರಲ್ಲ. ಯಾವಾಗಲೂ ಅಷ್ಟೇ ನಾನು ಹೇಳೋದು, ಅಳಬೇಕು ಅನಿಸಿದ್ರೆ ಬಿಡ್ಬೋದು, ಇಲ್ಲಾಂದರೆ ದೇವ್ರ ಮುಂದೆ ಕೂತ್ಕೊಂಡು ಇಟ್ಬಿಡ್ಬೋದು, ಒಂಟಿಯಾಗಿದ್ದಾಗ ಬಿಡ್ಬೋದು, ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು. ಅದನ್ನು ಕ್ಯಾರಿ ಮಾಡಿ ಎಮೋಷನ್ಸ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮತ್ತು ಅದನ್ನು ಬ್ರೇಕ್ಔಟ್ ಮಾಡ್ದೇ ಮನಸ್ಸಲ್ಲಿ ಇದ್ದಷ್ಟು ಬೆಟ್ಟದಷ್ಟು ಎಮೋಷನ್ಸ್ ಆಗೋಗುತ್ತೆ. ಒಂದು ಸತಿ ಬ್ಲಾಸ್ಟ್ ಆಗಿ ಹೋಗ್ತೀವಿ, ಅದ್ರ ಬದಲಾಗಿ ಸ್ವಲ್ಪನೇ ನಾವು ಎಮೋಷನ್ಸ್ನ ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಬರಬೇಕು. ಈಗ ನೋಡಿ, ನಾನು ಚಿತ್ರಾನ್ನ ಮಾಡಿದ್ದೆ ಮತ್ತು ಇದು ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ನಲ್ಲ, ಆಮೇಲೆ ಸ್ವಲ್ಪ ಹಿಟ್ಟು ಮಿಕ್ಕೋಗಿತ್ತು. ಇದನ್ನು ಟ್ರೈ ಮಾಡಿ ನೀವು. ನೆಕ್ಸ್ಟ್ ಟೈಮಿಂದ ನಾನು ಇದನ್ನೇ ಮಾಡಬೇಕು ಅನಿಸುತ್ತೆ. ಏನು ಗೊತ್ತಾ, ಎಲೆಕೋಸನ್ನ ಕಟ್ ಮಾಡಿಬಿಟ್ಟು ಸುಮ್ಮನೆ ಹಾಕಿದ್ದೆ, ಕಟ್ ಮಾಡಿರಲಿಲ್ಲ, ತುರಿದು ಹಾಕಿದ್ದೆ. ನೋಡಿ, ಈಗ ನಮ್ಮ ಅತ್ತೆ ನಾನು ಹೇಳ್ತಾ ಇದ್ದೀನಿ ತಿನ್ನಿ ಅಂತ ಎಲ್ಲ ತೆಗಿತಾರೆ, ಮತ್ತೆ ನಾನು ಹಾಕ್ತೀನಿ, ಮತ್ತೆ ತೆಗಿತಾರೆ. ಸೊ ಅದೇ ನಗಾಡ್ತಿರ್ತೀವಿ ನಾನು ನಮ್ಮ ಯಜಮಾನ್ರು, ನೋಡ್ರಿ ನಿಮ್ಮಮ್ಮ ತಿನ್ನೋದೇ ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅದು ಒಂದು ಅವ್ರ ಫುಡ್ ಕಂಟ್ರೋಲ್, ಇನ್ನೊಂದು ವಯಸ್ಸಾದಮೇಲೆ ಜೀರ್ಣ ಆಗಲ್ಲ. ನಾವೆಷ್ಟೇ ಫೋರ್ಸ್ ಮಾಡಿದ್ರು ಪಾಪ ಅವ್ರು ಹೇಳ್ತಾರೆ, ನನಗೆ ತಿನ್ನೋಕ್ಕೆ ನಾಚಿಕೆ ಏನು ಪಡಲ್ಲ ನಾನು.
ಬಟ್ ನನಗೆ ಜೀರ್ಣ ಆಗಬೇಕಲ್ಲ, ನಾನು ತಿನ್ನೋದೇ ಎಷ್ಟು ಅಂತ. ನಾವು ಎಷ್ಟು ಮಾಡಬೇಕು ಫೋರ್ಸ್ ಮಾಡ್ತೀವಿ, ಬಟ್ ತೀರಾ ಏನು ಅಂದರೆ ಫೋರ್ಸ್ ಮಾಡಿದ್ರೆ ಅವ್ರ ಹೊಟ್ಟೆ ಅಪ್ಸೆಟ್ ಆಗೋಗುತ್ತೆ, ಅವರೇ ಅನುಭವಿಸ್ತಾರೆ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ. ಅದು ಆ್ಯಕ್ಚುಲಿ ನಮ್ಮ ಯಜಮಾನ್ರು ಹೇಳ್ತಿದ್ರು, ಸುಮ್ಮನಿರೋರು ಎಷ್ಟು ತಿಂತಾರೋ ಅಷ್ಟು ತಿನ್ನಲಿ, ನೀನೇನಕ್ಕೆ ಅಷ್ಟೊಂದು ಫೋರ್ಸ್ ಮಾಡಿ. ನನಗೆ ಏನು ಗೊತ್ತಾ, ಎಲ್ಲರೂ ಹೊಟ್ಟೆ ತುಂಬ ತಿನ್ನಬೇಕು. ಬಟ್ ನಮ್ಮ ಹಸ್ಬೆಂಡ್ ರಿಯಾಲಿಟಿ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾರೆ, ಏನು ನಮ್ಮ ಅಮ್ಮಂಗೆ ಇಷ್ಟು ಅವ್ರು ಕರೆಕ್ಟಾಗಿ ತಿಂತಾರೆ, ನಾವು ಫಿಟ್ಟಾಗಿದ್ದಾರೆ ಅವರು ಅಲ್ವಾ. ಸೊ ಓವರಾಗಿ ತಿಂದು ಹೊಟ್ಟೆ ಅಪ್ಸೆಟ್ ಮಾಡಿಕೊಂಡು ಸಫರ್ ಮಾಡೋ ಬದಲು ಅಂತ ಅವರು ಕರೆಕ್ಟಾಗಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾರೆ. ಆಯಿತಾ. ನೆಕ್ಸ್ಟ್ ಬಂದು ಏನೇ ಒಂದು ಇಂಥ ಸಿಚುವೇಶನ್ಸ್ ಬಂದರೂ ಕೂಡ ಚಾಲೆಂಜ್ ಯುವರ್ ಸೆಲ್ಫ್. ನಿಮಗೆ ನೀವೇ ನಿನ್ನ ಸ್ಟ್ರೆಂತ್ ಏನು, ಚಾಲೆಂಜಸ್ ವಿಲ್ ಮೇಕ್ ಅಸ್ ಆರ್ ಬ್ರೇಕ್ ಅಸ್. ಅಂದರೆ ನಮ್ಮನ್ನು ಬ್ರೇಕು ಮಾಡ್ಬೋದು, ನಮ್ಮನ್ನು ಸ್ಟ್ರಾಂಗಾಗಿ ಮಾಡಲೂಬೋದು. ನಿಮ್ಗೆ ಯಾವ್ದು ಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು. ನೋಡಿ, ಈಗ ಸ್ನಾನ ಮಾಡ್ಕೊಂಬಂದು ಮಗಳಿಗೆ ಓದಿಸ್ತಾ ಇದ್ದೀನಿ. ಓದಿಸು ಅವಳಿಗೂ ನಗಾಡ್ಕೊಂಡು ಮಾಡಿಕೊಂಡು, ಅವಳಿಗೂ ತರಲೆ ಅಂದರೆ ಯಾವ ಲೆವೆಲ್ಗೆ ತರಲೆ ಮಾಡ್ತಾಳೆ ಅಂದರೆ ಅಷ್ಟು ನಗಾಡ್ತಿರ್ತಾಳೆ. ಅದಕ್ಕೆ ಒಂದು ಒಳ್ಳೆ ಸ್ನಾನ ಮಾಡಿಕೊಂಡಾಗ ಎಷ್ಟು ಫ್ರೆಶ್ ಅನಿಸ್ತು ಅಂದರೆ, ಅದು ತಲೆ ಸ್ನಾನ, ಎಣ್ಣೆ ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು, ನೋಡಿ ನಾನು ಹೇಳ್ಕೊಡ್ತಾಯಿದ್ರು ನನಗೆ ನಗು ಬರ್ತಾಯಿದೆ, ಆ ಲೆವೆಲ್ಗೆ ತರಲೆ ಮಾಡ್ತಿರ್ತಾಳೆ ಅವಳು. ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿ ಬರ್ಡನ್ ಆಗಲ್ಲ ಅನ್ನೋದು. ನೆಕ್ಸ್ಟು ನಾನು ಓದಿಸ್ತಾಯಿದ್ರೆ ನನ್ನ ದೊಡ್ಡ ಮಗಳು ನನಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ಲು. ಅಮ್ಮ ನೀನು ಎಷ್ಟೊಂದು ಸ್ಟ್ರೈನ್ ಮಾಡ್ಕೊತಾ ಇದೆಯಾ, ತಗೋ ಸ್ಯಾಂಡ್ವಿಚ್ ತಿನ್ನು ಅಂತ. ನನಗೆ ಎಷ್ಟು ಅಂದರೆ ಖುಷಿಯಾಗೋಯ್ತು ಅಂದರೆ, ನಮ್ಗೆ ಯಾರಾದರೂ ಮಾಡಿ ಎದುರುಗಡೆ ತಂದು ಕೊಟ್ಟರೆ ಎಷ್ಟು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಅಂತ ಅನಿಸ್ಬಿಡ್ತು. ಅದು ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು. ಏನು ಮಾಡಿದ್ಲು ಗೊತ್ತಾ, ಫಸ್ಟು ಕೋಸೆಲ್ಲ ದೊಡ್ಡದು ಗ್ರೇಟರ್ ಇರುತ್ತಲ್ವ ತುರಿಯೋದ್ರಲ್ಲಿ, ಅದರಲ್ಲೆಲ್ಲ ಚೆನ್ನಾಗಿ ತುರ್ಕೊಂಡಿದ್ಲು. ಆಮೇಲೆ ಬ್ರೆಡ್ನ ಟೋಸ್ಟ್ ಮಾಡಿಕೊಂಡ್ಳು. ತವ ಮೇಲೆ ಈರುಳ್ಳಿ ಮತ್ತು ಎಲೆಕೋಸನ್ನೆಲ್ಲ ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು, ಟೊಮ್ಯಾಟೊ ಸಾಸು ಇದೆಲ್ಲ ಬರುತ್ತಲ್ಲ, ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ಳು. ಆಯಿತಾ. ಅವಳೇ ಕಂಡು ಹಿಡ್ದಿದ್ದು ಅಥವಾ ಎಲ್ಲರೂ ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಿಲ್ಲ, ಬಟ್ ಎಷ್ಟು ಚೆನ್ನಾಗಿತ್ತು ಆಯಿತಾ. ಸ್ವಲ್ಪ ತವಾದಲ್ಲೇ ಒಂದು ಸ್ವಲ್ಪ ಈರುಳ್ಳಿ, ಎಲೆಕೋಸು, ಸ್ವಲ್ಪ ಟೊಮ್ಯಾಟೊ ಕೆಚಪ್ಪು ಇದಿಷ್ಟೂ ಫ್ರೈ ಮಾಡಿಕೊಂಡ್ಳು. ಆಮೇಲೆ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡಿದ್ಲಲ್ಲ, ಬ್ರೆಡ್ ಟೋಸ್ಟ್ ಇಟ್ಬಿಟ್ಟು ಆಮೇಲೆ ಒಂದು ಚೀಸ್ ಇಟ್ಟು, ಆಮೇಲೆ ಅದೇನು ಫ್ರೈ ಮಾಡ್ಕೊಂಡಿದ್ಲಲ್ಲ ಅದನ್ನು ಹಾಕಿ ಅದ್ರ ಮೇಲೆ ಬಿರಿಯಾನಿ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ಲು. ಆಮೇಲೆ ಇನ್ನೊಂದು ಬ್ರೆಡ್ ಇಟ್ಟು, ಎಷ್ಟು ಸೂಪರಾಗಿತ್ತು ಅಂದರೆ ನನಗೆ ಆಗ್ತಿರೋ ಸ್ಟ್ರೇನ್ಗೂ ಯಪ್ಪ ಎಷ್ಟು ಖುಷಿಯಾಗೋಯಿತು ಎದುರುಗಡೆ ಬಂದು ತಂದು ಇಟ್ಟಿದ ತಕ್ಷಣ ಅಂದರೆ. ಆಮೇಲೆ ಅವಳು ಓದ್ಕೊಳ್ಳೋಕ್ಕೆ ಹೋದ್ಲು. ಆಮೇಲೆ ಹಸ್ಬೆಂಡ್ ಬಂದರು, ಏನಿದು ಮನೆಯೆಲ್ಲ ಘಮ ಘಮ ಅಂತ ಇದೆ ಅಂದರು. ಅದಕ್ಕೇ ನಾನು ನನ್ನ ಮಗಳಿಗೆ ಕೇಳಿ, ಅವಳು ಹೇಳ್ಕೊಟ್ಲು ನನಗೆ, ನನ್ನ ಮಗಳು ಹೇಳ್ಕೊಟ್ಲು, ಹಿಂಗೆ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ. ನಾನು ಸೇಮ್ ಮಾಡಿಕೊಟ್ಟೆ, ಎಷ್ಟು ಚೆನ್ನಾಗಿ ಬಂದಿತ್ತು. ನೆಕ್ಸ್ಟು ಈಗ ಇಡ್ಲಿಗೆ ಆಡಿಸ್ತಾ ಇದ್ದೀನಿ ಆಯಿತಾ. ಸೊ ಅದಕ್ಕೇ ನಾನು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದಿದೆ ಅಂದರೆ ಚಾಲೆಂಜಾಗಿ ತೊಗೊಂಡು ಮತ್ತು ಕೀಪ್ ಗೋಯಿಂಗ್, ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಫೇಸ್ ಮಾಡೋಕ್ಕಾಗಲ್ಲ, ಈ ಚಾಲೆಂಜಸ್ ಫೇಸ್ ಮಾಡೋಕ್ಕಾಗಲ್ಲ, ಎಲ್ಲ ಆಗುತ್ತೆ. ಟಫ್ ಟೈಮ್ಸು ನೆವರ್ ಎಂಡಿಂಗ್. ಇದು ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಇನ್ನೊಂದು ಬಂದೇ ಬರುತ್ತೆ. ಲೈಫೇ ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ, ಸಕ್ಸಸ್ ಬರುತ್ತೆ, ಫೇಲ್ಯೂರ್ಸೇ ಜಾಸ್ತಿ ಬರುತ್ತೆ. ಒಂದು ಪ್ರಾಬ್ಲಮ್ಸ್ ಎಂಡ್ ಆಯಿತು ಅಂದರೆ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಹೆದರ್ಕೋಬಾರ್ದು, ಯಾವುದೇ ಏನೇ ಬಂದರೂ ಕೂಡ ಹೆದರಿಕೆ ಆಗುತ್ತೆ. ಆ್ಯಕ್ಚುಲಿ ಏನು ಹಿಂಗಾಗ್ತಿದೆ ಲೈಫಲ್ಲಿ, ಫ್ರಸ್ಟ್ರೇಷನ್ ಆಗುತ್ತೆ, ಡಿಪ್ರೆಸ್ಡ್ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಕಮ್ ಬ್ಯಾಕ್ ಬರಬೇಕು ಲೈಫಲ್ಲಿ. ಅದೇನೆ ನಾವು ಎಷ್ಟು ಬೇಗ ಕಮ್ ಬ್ಯಾಕ್ ತೊಗೋತೀವಿ, ಎಷ್ಟು ಸ್ಟ್ರೆಂತ್ನ ತೊಗೋತೀವಿ, ಅದೇ ಲೈಫು. ನೆಕ್ಸ್ಟು ನಾವು ಏನು ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ದೇವ್ರ ಮೇಲೆ ಬಿಟ್ಬಿಡ್ಬೇಕು. ಎಲ್ಲ ನಮ್ಮದು, ಎಲ್ಲ ಹಣೆ ಬರ ದೇವ್ರು ಬರ್ತಿರ್ತಾನೆ. ಏನೇನು ಆಗ್ತಾಯಿದೆ, ಏನೋ ನಮ್ದು ಏನೋ ಪಾಪ ಮಾಡಿರ್ತೀವಿ, ಅದಕ್ಕೆ ನನಗೆ ಆಗ್ತಾಯಿದೆ ಅನುಭವಿಸ್ಬೇಕು ಅಷ್ಟೇ, ಇನ್ನೇನು ಸೊಲ್ಯೂಷನ್ ಇಲ್ಲ. ಎಷ್ಟೋ ಇದರಲ್ಲಿ ನಾವು ಸೊಲ್ಯೂಷನ್ ನೋಡೋಕ್ಕೆ ಟ್ರೈ ಮಾಡಬೇಕು. ಎಷ್ಟೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಲೇಟಾಗಿ ಸಿಗುತ್ತೆ, ಅಲ್ಲಿವರೆಗೂ ಒಂದು ಪೇಷನ್ಸ್ ಅನ್ನೋದು ಇರಬೇಕಾ. ನೆಕ್ಸ್ಟ್ ಯಾವಾಗಲೂ ಪ್ರಾಬ್ಲಮ್ ಬಗ್ಗೆನೇ ಥಿಂಕ್ ಮಾಡಬಾರ್ದು. ಆ ಪ್ರಾಬ್ಲಮಲ್ಲಿ ಏನಾದರೂ ಒಂದು ಪಾಸಿಟಿವ್ ಇದೆಯಾ, ಏನಾದರೂ ಒಂದು ನಾನು ಕಲಿಯೋದಿದೆಯಾ, ನನ್ನನ್ನು ಸ್ಟ್ರಾಂಗ್ ಮಾಡ್ತಾ ಇದೆಯಾ, ಆ ಥರ ಥಿಂಕ್ ಮಾಡಬೇಕು. ಇಲ್ಲ ಬರೀ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಾಯಿದ್ದೆ, ನನಗೆ ಈ ಥರ ಸೋಲ್ತಾ ಇದ್ದೀನಿ ನಾನು, ನನಗೆ ಸ್ಟ್ರೆಂತ್ ಇಲ್ಲ, ನನಗೆ ಭಯ ಆಗ್ತಾಯಿದೆ, ನಾನು ಫೇಸ್ ಮಾಡೋಕ್ಕಾಗಲ್ಲ ಅಂತ ನೆಗೆಟಿವ್ ಆಗಿ ನೀವೇ ಹೇಳ್ಕೊಳ್ತಾ ಇದ್ದರೆ ನಿಮಗೆ ನೀವು ಗೊತ್ತಿಲ್ದಂಗೆ ನೀವು ಕೂಗೋಗ್ತೀರ. ಸೊ ಆದಷ್ಟು ನಿಮಗೆ ನೀವೇ ಪಾಸಿಟಿವ್ ಆಗಿ ಮಾತಾಡ್ಕೋಬೇಕು. ಇಲ್ಲ ನನ್ನ ಕೈಲಾಗುತ್ತೆ, ನಾನು ಫೇಸ್ ಮಾಡ್ತೀನಿ, ನನಗೆ ಪೇಷನ್ಸ್ ಇದೆ, ನಾನು ಹ್ಯಾಂಡ್ಲ್ ಮಾಡಲೇಬೇಕು, ನಾನು ಈಗ ಬಿಟ್ಬಿಟ್ರೆ ಮುಂದೆ ನಾನು ಸೋತಂಗೆ. ನೀವು ಪ್ರಾಬ್ಲಮ್ಸ್ನ ಬಂದಾಗ ಸೋಲೋಕ್ಕಿಂತ ಕ್ವಿಟ್ ಮಾಡ್ತೀರಾ ಅಲ್ವಾ, ಅದು ಇನ್ನೂ ನಿಮ್ಮನ್ನು
ಮುಗಿಸ್ಬಿಡುತ್ತೆ. ನೀವು ಆ ಪ್ರಾಬ್ಲಮ್ನ ಫೇಸ್ ಮಾಡಬೇಕು. ನೀವು ಸಾಲ್ವ್ ಮಾಡದೇ ಇದ್ದರೂ ಆ ಪ್ರಾಬ್ಲಮ್ನ ಫೇಸ್ ಮಾಡಬೇಕು. ಇಲ್ಲ ನನ್ನ ಕೈಲಾಗುತ್ತೆ ಅಂತ ಡೈಲಿ ಬೇಸಿಸ್ ಮೇಲೆ ಎಷ್ಟೊಂದು ಚಾಲೆಂಜಸ್ ಗೊತ್ತಾ. ಒಂದು ಬಸ್ ಹಿಡಿಯೋದೊಂದು ಚಾಲೆಂಜು, ಆ ರಶಲ್ಲಿ ಹೋಗೋದೊಂದು ಚಾಲೆಂಜು, ಒಂದು ಗಾಡಿ ಓಡಿಸೋದು ಚಾಲೆಂಜು. ಪ್ರತಿಯೊಂದೂ ನನ್ನ ಟ್ರಾಫಿಕಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ ಮಕ್ಕಳನ್ನ ಕೂರಿಸ್ಕೊಂಡು ಅಂತ ಅನಿಸುತ್ತೆ. ಯಪ್ಪ ಎಷ್ಟು ನಾನು ಕೇರ್ಫುಲ್ಲಾಗಿರಬೇಕು, ಮಕ್ಕಳನ್ನ ಕೂರಿಸ್ಕೊಂಡು ಹೋಗಿ ಬರೋದು ಸೇಫ್ಟಿಯಾಗಿ. ಒಂದೊಂದೂ ಚಾಲೆಂಜಸ್ಸೇ. ಸೊ ಪ್ರಾಬ್ಲಮ್ ಬರುತ್ತೆ ಅನ್ಎಕ್ಸ್ಪೆಕ್ಟಾಗಿ. ಈಗ ಆಕ್ಸಿಡೆಂಟ್ಸ್ ಆಗೋಗುತ್ತೆ ಕೆಲವ್ರದ್ದೆಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅವೆಲ್ಲ. ಸೊ ಯಾವುದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಬರಲ್ಲ ಫ್ಯೂಚರ್ ಬಗ್ಗೆ ಎಲ್ಲ. ಸೊ ಅದಕ್ಕೇ ಏನಾದರೂ ನಮಗೆ ಇಷ್ಟ ಆಗದೆ ಇರೋದು, ನಾವು ಅಂದ್ಕೊಳ್ದೇ ಇರೋದು ಏನಾದರೂ ಆಗ್ತಾಯಿದೆ. ಎಷ್ಟೊಂದು ಅನ್ಕೋತೀವಿ, ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಏನಿಲ್ಲ. ಆಗ್ತಾಯಿಲ್ಲ ಅಂದರೆ ಆದಷ್ಟು ಅದನ್ನು ಫೇಸ್ ಮಾಡೋದನ್ನು ಕಲಿಬೇಕು. ಕ್ವಿಟ್ ಮಾಡೋಕ್ಕಂತೂ ಹೋಗಬಾರ್ದು. ನೆಕ್ಸ್ಟ್ ಈಗ ಇಡ್ಲಿ ಆಡಿಸ್ತಾ ಇದ್ದೀನಿ. ಆದಷ್ಟು ನಾನು ಈ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, ಯಾವ್ದು ಈಸಿ ಆಗುತ್ತೆ ನನಗೆ ತಿಂಡಿ ಅದನ್ನು ಮಾಡ್ತಾಯಿದ್ದೀನಿ. ಯಾವಾಗಲೂ ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ತಾ ಇದ್ದೀನಿ ನಾನು. ಬಟ್ ಸುಮಾರು ಜನ ನನ್ನ ವ್ಲಾಗ್ಸ್ನ ಇಷ್ಟಪಡೋದೇ ರೆಸಿಪೀಸ್ಗಿಂತನೂ ಈ ಮೋಟಿವೇಶ್ನಲ್ ವೀಡಿಯೋ ಹೇಳ್ತಾ ಇರ್ತೀರ ನೀವು, ನನಗೂ ತುಂಬಾ ಮೋಟಿವೇಶನ್ ಆಗುತ್ತೆ ಅಂತ ಅದಕ್ಕೆ ಇಷ್ಟಪಡ್ತಾರೆ. ಮತ್ತು ಇನ್ನೊಂದು ಬಂದು ನೋಡಲೇಬೇಕು ಅಂತ ಏನಿಲ್ಲ. ಅವ್ರಿಗೆ ಸುಮಾರು ಜನ ನನ್ನ ವ್ಯೂವರ್ಸ್ ಏನು ಮಾಡ್ತಾರೆ ಅಂದರೆ ಕೇಳ್ಕೊತ ಕೆಲಸ ಮಾಡ್ತಾರೆ. ಯಾಕೆಂದರೆ ಇವೆಲ್ಲ ನೀವು ಮಾಡೋದೆ, ನೋಡೋದು ಮೋಟಿವೇಶನ್ ಕರೆಕ್ಟೇ. ಬಟ್ ಯಾವಾಗಲೂ ಅಷ್ಟೇ ವೀಡಿಯೋ ಮೊಬೈಲ್ ಮುಂದೆನೇ ಕೂತ್ಕೊಂಡು ನೋಡ್ಕೊತಾನೆ ನನ್ನ ಬ್ಲಾಗ್ನ ನೋಡಬೇಕು ಅಂತ ಏನಿಲ್ಲ. ಕೇಳ್ಕೊತನೂ ಸುಮಾರು ಕೆಲಸಗಳು ಮಾಡ್ಕೊಂಬಿಡ್ಬೋದು. ಏನಾದ್ರು ಸ್ಪೆಷಲ್ ರೆಸಿಪಿ ನಾನು ಮಾಡಿದ್ದೀನಿ, ನಿಮಗೆ ಕಲಿಯೋಂಥದ್ದು ಏನಾದರೂ ಇದೆ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ನೋಡಿ ಈ ಥರ ಒಂದು ಒಳ್ಳೆ ರೆಸಿಪಿ ಟ್ರೈ ಮಾಡಿದ್ದೀನಿ. ನಾನು ಹೊಸ ಕೆಲವು ರೆಸಿಪೀಸ್ ಎಲ್ಲ ಮಾಡ್ತಾಯಿರ್ತೀನಿ. ಎಷ್ಟೊಂದು ನನ್ನ ಬ್ಲಾಗಲ್ಲಿ ತೋರಿಸೇ ಇಲ್ಲ. ಯಾಕೆಂದರೆ ಅಷ್ಟು ನೀಟಾಗೆಲ್ಲ ಕರೆಕ್ಟಾಗಿ ಮಾಡಬೇಕು. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಾನು ಹೊಸ ಮನೆ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆಂದರೆ ಕರೆಕ್ಟಾಗಿ ಬ್ಯಾಕ್ಗ್ರೌಂಡು ಅದು ಇದು ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡೋಣ ಅಂತ. ಬಟ್ ನಾನು ಈ ವೀಡಿಯೋಸ್ನೇ ಸುಮಾರು ಜನ ಇಷ್ಟಪಡ್ತಿದ್ದೀರಲ್ವ, ಅದಕ್ಕೆ ಅಂತೂ ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಅರ್ಥ ಮಾಡ್ಕೋತೀರ, ಮಕ್ಕಳನ್ನ ಓದಿಸಿ ಅರ್ಥ ಆಗುತ್ತೆ ಅಂತ. ಆಮೇಲೆ ಯಾವಾಗಲೂ ನಾನು ಚಪಾತಿ ಮಾಡಬೇಕಾದ್ರೆ ಡೈಲಿ ಆ ಟೈಮ್ ಇಟ್ಕೊಂಡು ನಾನು ನೋಡ್ತೀನಿ. ಎಷ್ಟೇ ಟೈಮ್ ಆದರೂ ಕೂಡ ನಾನು ನೋಡಿನೇ ಮಲ್ಕೋತೀನಿ ಅಂತ ಹೇಳ್ತೀರಾ. ಯಾಕೆಂದರೆ ಒಬ್ಬರು ಮೆಸೇಜ್ ಮಾಡಿದರು, ನಮಗೆ ನೆಕ್ಸ್ಟ್ ಡೇಗೆ ಎಷ್ಟೋ ಮೋಟಿವೇಶನ್ ಥರ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಲಾಗ್ ನೋಡಿದ್ರೆ ನಮಗೆ ತುಂಬ ಎನರ್ಜಿ ಬಂದಂಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಆಮೇಲೆ ಎಷ್ಟೊಂದು ಜನ ನನಗೆ ಮೈಗ್ರೇನ್ ಹೊಂದಿದ್ದಕ್ಕೆ ಯೋಗ ಮಾಡಿ, ಅನುಲೋಮ ವಿಲೋಮದು ಬ್ರೀತಿಂಗ್ ಎಕ್ಸಸೈಸಸ್ ಎಲ್ಲ ಮಾಡಿ ರಿಲ್ಯಾಕ್ಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಎಲ್ಲ ರಿಲೀಸ್ ಆಗುತ್ತೆ ಅಂತ ಅಂದರು. ಸೊ ನಾನು ತುಂಬ ಥ್ಯಾಂಕ್ ಯು. ನನಗಂತೂ ಒಬ್ಬ ಸಿಸ್ಟರು, ಒಬ್ಬ ಬ್ರದರು ನೋಡ್ದಂಗೆ ಆಗುತ್ತೆ, ವೆಲ್ ವಿಷರ್ಸ್ ನೋಡ್ದಂಗೆ ಆಗುತ್ತೆ. ನೀವೆಲ್ಲೋ ಇದ್ದರೂ ಕೂಡ ಎಷ್ಟು ಪ್ರೀತಿಯಿಂದ ನನಗೆ ಕಮೆಂಟ್ ಮಾಡ್ತೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಲ್ಲಿವರೆಗೂ ನೋಡಿದ್ದೀರಾ ವ್ಲಾಗ್ನ ಅಂದರೆ ಸ್ವಲ್ಪನಾನ ಯೂಸ್ ಆಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಅಲ್ಲಿ ನೋಡಿ ಒಂದು ಮೂಲೆಯಲ್ಲಿ ಒಂದು ಟಿಫನ್ ಬಾಕ್ಸ್ದು ಒಂದು ಬುಟ್ಟಿ ಇಟ್ಟಿದ್ದೆ. ನನಗೇನೆ ಅದು ಯಾಕೋ ಸ್ಲ್ಯಾಬು ಮೆಸ್ಸಿ ಆಗಿದೆ. ಮೆಸ್ಸಿ ಅಂದರೆ ಎಲ್ಲೋ ಇಕ್ಕಟ್ಟಾಗಿದೆ ಅನಿಸ್ತಾಯಿತ್ತು. ಅದನ್ನು ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ. ಈಗ ಸ್ವಲ್ಪ ಸ್ಪೇಷಿಯಸ್ ಆಗಿದೆ, ನೀಟಾಗಿ ಮಾಡ್ಕೋಬೋದು ಅಂತ ಎಲ್ಲ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ತುಂಬ ಖುಷಿ ಆಗುತ್ತೆ ನನಗೆ. ನಿಮ್ಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.